ಮಂದಿ ಮಾತಾಡ್ಕೊಂಡ್ರು ಹೋಳಿ ಹುಣ್ಣಿಮೆ ಬತ್ತು ಈ ಸತ್ಯ ಶರಣೆಂದು ಇದ್ರಾಗ ತಿಳಿದೇ ಬಿಡ್ತದೆ ಅಂತೇಳಿ ಒಬ್ಬ ಹೆಣ ಆತಿನಿಂದ ಹೆಣ ಆದವನು ಹೆಣ್ತಿ ಒಬ್ಬ ಆತಿನಿಂದ ಇವ ಹೆಣ ಆದವನ ಹೆಸರು ಸಂಗಪ್ಪ, ಈ ಹೆಣತಿ ಆದವನ ಹೆಸರು ನಿಂಗಪ್ಪ. ಒಂದು 5-8 ಮಂದಿ ಹೊತ್ಕೊಂಡು ಒಯ್ದ್ರಿ ಶಾಣನ ಬಲ್ಲಿ. ಏನ್ರಿ ಹೋಳಿ ಹುಣ್ಣಿಮೆ ಸೋಂಗ್ ಮಾಡಿರೋದ್ರೊಳಗೆ ಸತ್ತಾನ ಹೆಂಗೆ ಮಾಡ್ಬೇಕ್ರಿಪ್ಪ ಎಬ್ಬಸ್ರಿ ಅಂದರು ಸತ್ಯ ಶರಣಗ. ನಾಯನ ಸೃಷ್ಟಿಕರ್ತ ಭಗವಂತ ಅಲ್ಲಪ್ಪ, ಅದು ಎಲ್ಲ ಸೃಷ್ಟಿಕರ್ತನ ಕೈಯಾಗದ, ಅವನೇ ಎಬ್ಸವ ಹುಡ್ಸವ ಅವನೇ ಮಾಡವಪ್ಪ, ನಾ ಅಲ್ಲ. ಅವ ಸುಮ್ಮನೆ ಸತ್ತಾನ, ಮತ್ತು ಅದಕ್ಕೆ ಏನು ಮಾಡೋದದ, ಅದು ನನ್ನ ಕೈಯಾಗಿಲ್ಲ, ನಾಯನ ಮಾಡಲಿ ಅಂದಾಗ ಮಗ ಅವ ತಟ್ಟ್ಯಾಗ ಗಪ್ಪ ಅದನ್ರಿ ಸಂಖ್ಯೆ. ಸತ್ತವ್ರಿಗೆ ಒಯ್ದು ಮಣ್ಣಾಗ ಒತ್ತುದಂದ್ರು ಶರಣರು. ಇಷ್ಟೇನು ಶರಣ ಅಂದ ಇವ ತಟ್ಟ್ಯಾಗ ಗಪ್ಪ ಆಗಿಬಿಟ್ಟ ಸಂಖ್ಯೆ. ಇವ್ರಿಗೆ ಅಂದರು ಈ ಮಗನಿಗೆ ಶರಣ ಏನು ತಿಳಿಲಿಲ್ಲ ಅಂದ್ರೆ ಅವರು ಇವ ಹೆಣ್ಣಾದವ ಏನು ಬೇಡ್ಕೋತಾನೆ ಹೋಗಿ ಶರಣಗೆ ನೋಡ್ರಿ 3 ತಿಂಗಳು ಹೊಟ್ಲಿದ್ದೀನಿ ಹೊಸ್ತಾಗ. ವೃಷಭ ಅಶ್ವ ಮೃಗಾತ್ 4 ಗಂಡು ಜಾತಿಗಳದಾವ. ಯಾವ್ಯಾವ ಜಾತಿಗೆ ಯಾವ್ಯಾವ ಜಾತಿ ಲಗ್ನ ಮಾಡ್ಬೇಕನ್ನೋದು ಇಲ್ಲಿ ತಾರತಮ್ಯ ಅದ ತಂಗಿ. ಈಗ ಶಂಕಿಣಿ ಜಾತಿ ಹೆಣ್ಣಿಗೆ ಯಾವ ಗಂಡು ಮಾಡ್ಬೇಕಪ್ಪ ಲಗ್ನ? ಅಶ್ವ ಮಾಡ್ಬೇಕ್ರಿ. ಅಶ್ವ ಅಂದ್ರೆ ಕುದುರೆ. ಎಲ್ಲಿ ಮೊಳಕಾಲ ಪಟ್ಟಿ ಕಿತ್ತಲ್ಲ ಏನು ಕಿತ್ತಲ್ಲ, ನೀ ಕರೆದಾಗ ರೆಡಿನೇ ಇರ್ತಾನವ. ಇದು ನಿನಗೆ ಎಲ್ಲಿ ಗುರುತದ ಬದನಿಕಾಯಿ. ಸೊಮ್ಮೆ ಏನ್ರೆ ಮಂದಿ ಢೇಕ್ ಅಂದ್ಗಳಿಗೆ ಒಮ್ಮೆ ಕರೆದು ಮತ್ತೊಮ್ಮೆ ಕರೆದ್ರೆ ಮೊಳಕಾಲ ಪಟ್ಟಿ ಕಿತ್ತ ಒಂದ್ಗಳಿಗೆ ಮಂದಿ ಕೆಲವೊಮ್ಮೆ ಮಂದಿ ಢೇಕ್ ಅಂದ್ಬಿಡೋಪ್ಪ. ವ್ಯವಹಾರ ಹಿಂಗದ. ಪದ್ಮಿನಿ ಜಾತಿ ಹೆಣ್ಣಿಗೆ ಯಾವ್ದು ಮಾಡ್ಬೇಕಪ್ಪ ಅಂತಂದ್ರೆ ವೃಷಭ ಅಂದ್ರೆ ನಂದೇಶ. ನಂದಿ ಜಾತಿ ಗಂಡಿಗೆ ಅದಕ್ಕೆ ಮಾಡಿದೆವಪ್ಪ ಅಂತಂದ್ರೆ ಹೊಂದಾಣಿಕೆ ಆಗ್ತದ ಪ್ರಪಂಚ. ಹಿಂಗೆ ಲೆಕ್ಕದ ತೋಟಪ್ಪಯ್ಯನವ್ರು ಬರೋದು ವಿದ್ಯಾ ಭಾಂಡಾರದೊಳಗೆ ತೆಗೆದು ನೋಡು. ಅರ್ಧ ಪ್ಯಾಲಿ ಹಂಗೆ ಬಾಯಿ ಸಂಗಾಡ ತೊಗೊಂಬಂದಿದ್ದಿ, ಬಾಯಾಗ ಏನು ಇಟ್ಕೊಂಡೇ ಬಂದಿಲ್ಲ, ಖಾಲಿ ಬಾಯಿ ತೊಗೊಂಬಂದಿದ್ದಿ. ಇಲ್ಲಿ ಹೆಂಗೆ ವ್ಯವಹಾರ ಆಗ್ತದ ತಂಗಿ? ಹಿಂಗ ಸೃತಿ ಒಳಗ ಹುಡುಕಿ ತಂಗಿ, ನೀನು ಮಾತ್ರ ನೋಡಬೇಕು ಅಂದ್ರೆ ನಿನಗೆ ಮಾತ್ರ ಸಿಗ್ತಾದಿದರ ಲೆಕ್ಕಾಚಾರ. ಸುಮ್ಮ ಒದರುತ್ತ ನಿಂತ್ರ ಹ್ಯಾಂಗ ತಂಗಿ ಬೇಕಾರ. ಇನ್ನು 16,000 ಹೆಣ್ಮಕ್ಳಿಗೆ ಜೈಲ್ನಾಗ ಹಾಕಿದ ನರಕಾಸುರ. ನಿಮ್ಮ ಹೆಣ್ಮಕ್ಳು ಶ್ರೇಷ್ಠ ಇದ್ರ ಯಾರ್ಯಾರ ಹೋಗಿ ಬಿಡಿಸ್ಬೇಕಾಗಿತ್ತು. ನಮ್ಮ ಕೃಷ್ಣ ದೇವರ ಹೋಗಿ ಬಿಡಿಸಿ ತಂದಾನ ಮುಡುದಾರ. ಮುಡ್ದಾರಂದ್ರೆ ಕೃಷ್ಣ ಅಲ್ಲ, ನಿನಗೆ ಮುಡ್ದಾರ ಅಲ್ಲಿ ಕತ್ತೀನಿ. ಇಂಥವು ತಿಳಿಲಾರ್ದೆ ಒದರಿದ ತಂಗಿ ಕಿಮ್ಮತ್ ಹೆಂಗೆ ಕೊಡ್ತಾರ. ನೀವು ಎಲ್ಲಿ ಹೋಗಿದ್ರೆ ತಂಗಿ ಹೆಣ್ಣ ಹಾಡ್ಕಿ ಮಾಡವರ. ಹೋಗಿ ನರಕಾಸೂರ್ನ ಜೈಲ್ನಾಗ ಬಿದ್ದವರಿಗೆ ಬಿಡಿಸ್ಬೇಕಾಗಿತ್ತು ಪೂರ. ಹದಿನಾರು ಸಾವಿರ ಗೋಪ್ಕ ಸ್ತ್ರೀಯರು ಅವ ಜೈಲಿನೊಳಗೆ ಬಿದ್ದಿದ್ರು. ಅವರು ಏನ ತಿಂದು ಜ್ವಾಕ್ಯಾಗ್ಯಾರ ತಿಳಿಸ ಉತ್ತರ. ನೀನು ಖರೆ ಜಗಳ ಮಾಡ ತಂಗಿ ಅಂದ್ರೆ ಪಗಾರ ಬೀಳ್ತೈತಿ, ಪಗಾರ ಬೀಳ್ತೈತಿ. ಮುಚ್ಚುಗಟ್ಟಿ ವ್ಯವಹಾರ ಮಾಡಿದ್ರೆ ಖರೆ ಪಗಾರ ಹೆಂಗ ಉಳಿತೈತಿ. ಖರೆ ದುಡಿಮೆಯ ಆಗ್ಬೇಕಾದ್ರೆ ಪಾಡ್ಮಾರ್ತಕ್ ಹೋಗ ಕೈಯ ಹವಾದು ಕೈಯ. ಆಗ ಹಿಡಿತಾನ ಕೇಳ ಜಗಪತಿ ಹವದು ಜಗಪತಿ. ಈಗ ಬಿರ್ಸಿಗೆ ಹತ್ತಲಕತ್ರಿ, ಬಿರ್ಸಿಗೆ ಹತ್ತಲಕತ್ತಗಳಿಗೆ ಗಡಿಗಳು ಕಡಿಗೆ ಹಾಲಕತ್ತು ಒಂದೊಂದು. ಯಾಕಂದ್ರೆ ಆ ಜೋಗೇರಿ ವಿಷಯವನ್ನು ತೆಗೆದಾರಲ್ರಿ, ಅದು ಇಲ್ಲಿ ಹೇಳ್ಬೇಕಾಗ್ಯದಲ್ಲ. ಮತ್ತೆ ಯಾಕಂದ್ರೆ ಅವ್ರಂಗೆ ಡೂಪ್ಲಿಕೇಟ್ ತಗದ ಇಲ್ಲ, ಒರಿಜಿನಲ್ ಇರಬೇಕು. ಯಾಕಂದ್ರೆ ಹೇಳಿದ್ರು ಸತ್ಯನೂ ಇರಬೇಕು, ಅದು ಮಾತು ಕರೆಕ್ಟ್ನೂ ಇರಬೇಕು, ಮತ್ತು ಹುಡುಕಿದ್ರೆ ಪುಸ್ತಕದಾಗ ಸಿಗ್ಬೇಕು. ಅದು ಎಲ್ಲಮ್ಮನ ಮ್ಯಾಗ ಸುಮ್ಮನೆ ಯಾಕೆ ತುಪ್ರಾಣಿ ಕೊಡ್ತೀರಿ? ಎಲ್ಲಮ್ಮನಂತ ದೇವ್ರ ಹೆಣ್ಣ ದೇವ್ರದಾಗ ಯಾರೂ ಇಲ್ಲ ತಂಗಿ. ನಾ ಎಲ್ಲಮ್ಮಗೇನು ಅನ್ನಂಗಿಲ್ಲ. ಯಾಕಂದ್ರೆ 33 ಕೋಟಿ ದೇವತರಿಗೆ ಹೆಂಡ್ರಿಗೆ ಸಹಿತ ಅಂತ ಪರೀಕ್ಷೆ ಮಾಡಿಲ್ಲ. ಜಮದಾಗ್ನಿ
ಉಸ್ಕಿನ ಕೊಡ ಹಾವಿನ ಸಿಂಬಿ ಮಾಡಿ ನೀರು ತರಬೇಕು ನನ್ನ ಲಿಂಗಾರ್ಚನಕ್ಕೆ ಅಂತೇಳಿ ಸತ್ತು ಪರೀಕ್ಷೆ ಮಾಡಿದೆ ಎಲ್ಲಮ್ಮಗ. ಸುಮ್ಮನೆ ಇವು ಇಂಥವು ಗಂಡಜೋಗ್ಯಾರು ಸುಮ್ಮನೆ ಎಲ್ಲವನ್ನ ಹೆಸರು ಮ್ಯಾಗ ಹಾಕಿನಿ ಆ ನಾಮ ಖರಾಬ್ ಮಾಡ್ಲಾಗೈತೇವೆ ಇವು. ಅದು ನಪಂಸಕಲಿಂಗ ಇರ್ತದ, ಅದು ಹಂಗೆ ಆತದ ಮೊದಲೇ ಹೇಳಿ ನೀವು ಕಿವಿ ಕೇಳಿಸಲ್ಲ ಮೂರುಕ. ಸ್ತ್ರೀಲಿಂಗ ಪುರುಷಲಿಂಗ ನಪಂಸಕಲಿಂಗ. ಇನ್ನು ನಪಂಸಕಲಿಂಗ ಅಂದ್ರೆ ಅದು ಮಾಡದೆ ಅರ್ಧ ಹೆಣ್ಣ ಅರ್ಧ ಗಂಡ ಸೋಂಗ್ ಮಾಡ್ಕೊತ ಹೋಗ್ತದ. ಅದು ಅವ್ರದಾಗೂ ಇಲ್ಲ ಇವ್ರದಾಗೂ ಇಲ್ಲ. ಸುಮ್ಮನೆ ಯಾಕೆ ಎಲ್ಲಮ್ಮಗ ಕೊಟ್ಟಿ ಮಾಡ್ತೀರಿ? ಒಳ್ಳೇದು ಠೀಕ್ ಅದ. ಹಾಗೆ ಮಾತಾಡ್ಕೊತೆ ಈ ಕಡೆ ಲಕ್ಷ ಕೊಡ್ಕೊತೆ ಚಾ ಕುಡ್ರಿ. ಹಾಂ, ಅದಕ್ಕೆ ಯಾಕಂದ್ರೆ ಚಾ ಕುಡೋದಾಗ ಗದ್ದಲು ಮಾಡಬೇಡ್ರಿ. ಇಲ್ಲಿ ಒಂದು ಒಳ್ಳೆಯ ವಿಷಯ ಅದ. ಕಲಬುರಗಿ ಶರಣ ಬಸವೇಶ್ವರರು ಇಲ್ಲಿ ಅರಳಗುಂಡಿಗೆದಿಂದ ಕಲಬುರಗಿ ಬ್ರಹ್ಮಪುರಕ್ಕೆ ಹೋಗಿ ವಸತಿ ಮಾಡಿದ್ರು. ಅವರು ವಸತಿ ಮಾಡಿದಾಗ ಅದು ದೊಡ್ಡ ಜ್ಞಾನಿ ದಿವ್ಯ ಜ್ಯೋತಿನಿ ಇತ್ತು. ಅವಾಗ ಎಲ್ಲ ಮಂದಿ ಸದ್ಭಕ್ತ ಮಂಡಳೆಲ್ಲ ಹೋಲಕತ್ರು. ಮಕ್ಕಳಿಲ್ಲಾರ್ದವ್ರಿಗೆ ಮಕ್ಕಳು ಕೊಟ್ಟ, ಅವು 1000 ಕೂಳು ಕೊಟ್ರೆ ನನ್ನ ದಾಸೋಕ್ಕೆ ಯಾವ ಕೊಡ್ತಾನೆ ಒಂದು ಗಂಡಸ ಮಗ ಕೊಡ್ತಿದ್ದ. ಎಂಥ ಸಾಮರ್ಥ್ಯವುಳ್ಳವ್ರಿ ಶರಣ ಬಸವ. ಅಂದಿಗೆ ಹತ್ತಿದ ದೀಪ ಇಂದಿನವರೆಗೆ ಉರಿತದ ಅಳಗುಂಡಿಗೆ ಒಳಗೆ. ಹುಡುಗಟ್ಟಿ ಮಾತಲ್ಲ, ಮಂದಿ ಏನಲ್ಲಕತ್ರಿ, ಇವು ಊರಾಗ ಒಂದು 10-20 ನಿಂದಕ್ಕೆ ಮಂದಿ ಇರ್ತಾವಲ್ರಿ, ಇಂಥವು ಬಂದಾವಲ್ಲ ಇವು ನಿಂದಕ್ಕೆ ಕಂಪ್ನಿಗಳ್ರಿ. ಊರಾಗ ಒಂದು 10-20 ಹಂದಿದ್ದು ಅಂದ್ರೆ ಊರು ಸ್ವಚ್ಛ ಆಗ್ತದ. ಒಂದು ಮನುಷ್ಯಾಗ ಒಂದು 5-6-8 ಮಂದಿ ನಿಂದ ಆಡೋರು ಇದ್ರಂದ್ರೆ ಅವ್ನು ಪಾಪ ನಿವಾರಣೆ ಆತತ್ತೆ ಯಾರು ಕಡ್ಕೊಳಪ್ಪ ಅವರು. ಅದಕ್ಕೆ ಮುದುಕ ವಯಸ್ಸಿನವ ಏನು ತಮ್ಮ ತಂಗಿ ಕಾಯ್ದೆಸಿರಿ ಹಾಡ್ಕೋತ ನಡಿ. ಯಾರಿಗ್ಯಾರು ಎತ್ತಿ ಒಯ್ಯೋದೇನು ಕೆಲಸ ಇಲ್ಲ, ಕಾಯ್ದೆಸಿರಿ ಬರಲಿ. ಅವಾಗ ಇವ್ರು ನಿಂದ ಆಡ್ಲಕತ್ರಿ. ಏನು ಸುಳಿ ಮಗ ವಾದವ್ರಿಗೆಲ್ಲ ಬೂದಿ ಕೊಡ್ತಾನ. ಇವೆಲ್ಲ ಹುಚ್ಚ ಹಿಡಿದು ಹೋಗೋ ಮಂದಿಗೆ ಅಂದ್ರೆ ಅವರು ಮುಂದೆ ನೇಮದ ಪ್ರಕಾರವಾಗಿ ಹೋಳಿ ಹುಣ್ಣಿಮೆ ಬತ್ತು. ಅವಾಗ ಒಂದು 5-8 ಮಂದಿ ಮಾತಾಡ್ಕೊಂಡ್ರು, ಹೋಳಿ ಹುಣ್ಣಿಮೆ ಬತ್ತು, ಈ ಸತ್ಯ ಶರಣೆಂದು ಇದ್ರಾಗ ತಿಳಿದೇ ಬಿಡ್ತದೆ ಅಂತೇಳಿ ಒಬ್ಬ ಹೆಣ ಆತಿನಿಂದ, ಹೆಣ ಆದವನು ಹೆಣ್ತಿ ಒಬ್ಬ ಆತಿನಿಂದ. ಇವ ಹೆಣ ಆದವನ ಹೆಸರು ಸಂಗಪ್ಪ, ಈ ಹೆಣತಿ ಆದವನ ಹೆಸರು ನಿಂಗಪ್ಪ. ಒಂದು 5-8 ಮಂದಿ ಹೊತ್ಕೊಂಡು ಒಯ್ದ್ರಿ ಶಾಣನ ಬಲ್ಲಿ. ಏನ್ರಿ ಹೋಳಿ ಹುಣ್ಣಿಮೆ ಸೋಂಗ್ ಮಾಡಿರೋದ್ರೊಳಗೆ ಸತ್ತಾನ, ಹೆಂಗೆ ಮಾಡ್ಬೇಕ್ರಿಪ್ಪ ಎಬ್ಬಸ್ರಿ ಅಂದರು ಸತ್ಯ ಶರಣಗ. ನಾಯನ ಸೃಷ್ಟಿಕರ್ತ ಭಗವಂತ ಅಲ್ಲಪ್ಪ, ಅದು ಎಲ್ಲ ಸೃಷ್ಟಿಕರ್ತನ ಕೈಯಾಗದ. ಅವನೇ ಎಬ್ಸವ ಹುಡ್ಸವ ಅವನೇ ಮಾಡವಪ್ಪ, ನಾ ಅಲ್ಲ. ಅವ ಸುಮ್ಮನೆ ಸತ್ತಾನ, ಮತ್ತು ಅದಕ್ಕೆ ಏನು ಮಾಡೋದದ, ಅದು ನನ್ನ ಕೈಯಾಗಿಲ್ಲ, ನಾಯನ ಮಾಡಲಿ ಅಂದಾಗ ಮಗ ಅವ ತಟ್ಟ್ಯಾಗ ಗಪ್ಪ ಅದನ್ರಿ ಸಂಖ್ಯೆ. ಸತ್ತವ್ರಿಗೆ ಒಯ್ದು ಮಣ್ಣಾಗ ಒತ್ತುದಂದ್ರು ಶರಣರು. ಇಷ್ಟೇನು ಶರಣ ಅಂದ, ಇವ ತಟ್ಟ್ಯಾಗ ಗಪ್ಪಾಗಿಬಿಟ್ಟ ಸಂಖ್ಯೆ. ಇವ್ರಿಗೆ ಅಂದ್ರು ಈ ಮಗನಿಗೆ ಶರಣ ಏನು ತಿಳಿಲಿಲ್ಲ ಅಂದ್ರೆ ಅವರು. ಇವ ಹೆಣ್ಣಾದವ ಏನು ಬೇಡ್ಕೋತಾನ, ಹೋಗಿ ಶರಣಗೆ ನೋಡ್ರಿ 3 ತಿಂಗಳು ಹೊಟ್ಲಿದ್ದೀನಿ, ಹೊಸದಾಗಿ ಲಗ್ನ ಆಗ್ಯದ, ನನ್ನ ಕುಂಕುಮ ಹಚ್ಚುವಂಥ ಹಣಿಗೆ ಹೆಂಡಿ ಹಚ್ಚುವಂಥ ಪರಿಸ್ಥಿತಿ ಬಂದದ್ರಿ ಶರಣರ, ನನಗೆ ಮುತ್ತೈತನಕ ಆಶೀರ್ವಾದ ಮಾಡ್ರಿ. ನನ್ನ ಕೈಯಾಗಿಲ್ಲವ ಏನು ಮಾಡೋದು ಹೋರಿ ಅಂದರು. ಇದಕ್ಕೇನೂ ತಿಳಿಲಿಲ್ಲ, ಹುಚ್ಚು ಶರಣದ, ಸುಮ್ಮನೆ ಹೋಗ್ತಾನೆ ಮಂದಿ ಅವನ ಬಲ್ಲಿ ಅಂತ ಹೇಳಿ ಹೆಣ ತೊಗೊಂಡು ಬಂದ್ರಿಪ್ಪ. ಮತ್ತೆ ಹೊಳ್ಳಿ ತಂದು ಇದ್ದ ಜಾಗದ ಮ್ಯಾಗ ಇಳಿಸಿ ಹೇಳೋ ಸಂಖ್ಯೆ ಹತ್ತಾರ. ಸಂಖ್ಯೆ ಅಲ್ಲೇನ ಮಂಗ್ಯ ಆಗ್ಯಾನ, ಗಪ್ಪಾಗ್ಯಾನ ಅವ ತಟ್ಟೆಗೆ ಗಪ್ಪಾದ. ಅವಾಗ ಹೆಣ್ಣಾದವನಿಗೆ ಸಂಶಯ ಬತ್ರಿ, ಯಾವಾಗ ಇವ ಸತ್ತಾನಂದ್ರೆ ನನ್ನ ಪರಿಸ್ಥಿತಿ ಏನಂತೇಳಿ ಹೆಡ್ಕಿನ ಮ್ಯಾಗ ಕೈ ಹಾಕದ. ಇಷ್ಟು ತುರ್ಬಾಗಿ ನಿಂತಿತ್ರಿ ಹೆಡ್ಕಿನ ಮ್ಯಾಗ. ಆ ಕಡೆ ಇಲ್ಲಿ ಮೈ ಮ್ಯಾಗ ಎದಿ ಮ್ಯಾಗ ಕಾಯಿಸ್ಕೊಂಡ ಮಲಿ ಆಗಿದ್ದು. ಹೆಣ್ಮಕ್ಳಂಗೆ ಡೌಲ್ ಬತ್ತು. ಇನ್ನು ಇವೆಲ್ಲ ಪರೀಕ್ಷೆ ಮಾಡಿದೆ, ಮೂಲ ವಸ್ತು ಒಂದು ಪರೀಕ್ಷೆ ಮಾಡ್ಬೇಕಲ್ರಿ. ಅವಾಗ ಏನು ಮಾಡ್ದ, ಕಾಲು ಮಡಿಬೇಕಂತೇಳಿ ಸಂಧ್ಯಾಗ ಹೋದ. ಕಾಲು ಮಡಿಬೇಕಂತೇಳಿ ಸಂಧ್ಯಾಗ ಹೋದ. ಹೋಗಿ ಕೈ ಆಡ್ಸೋ ಸಾಪಾಗಿ ಕೈ ಹೋಗಿಬಿಡ್ತೀರಪ್ಪ ಒಳಗೆ. ಲಬ 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 ಹೊಯ್ಕೊಂಡ ಮಗ ಸಂಧ್ಯಾಗ. ಎಷ್ಟು ಹೊಯ್ಕೊಂಡ್ರಿ ಯಾರು ಕೇಳ್ಬೇಕು ಹೋಳಿ ಹುಣ್ಣಿಮ್ಯಾಗ. ಇನ್ಯಾಂಗೆ ಮಾಡ್ಬೇಕ ತಿಳಿದುಕೊಂಡು ಅಲ್ಲಿ ಒಂದು ಸಣ್ಣ ಹುಡುಗಿತ್ತು, ನಾನು ಹೆಣ್ತಿ ಕರ್ಕೊಂಬರ್ರಿಪ್ಪ. ಬಂದಳಕ್ಕಿ ಹೊಯ್ಕೋತ ಬಡ್ಕೋತ, ಯಾಕೆ ಏನಾಗ್ಯದ, ನೀ ಅಂತೂ ಮೊದಲೇ ಹೆಣ್ಣೆ ಇದ್ದಿ, ನಾನು ಹೆಣ್ಣಾಗಿನಿ, ನೀನು ಒಬ್ಬನಿಗೆ ನೋಡು, ನಾನು ಒಬ್ಬನಿಗೆ ಮಾಡ್ಕೋತೀನಿ ಅಂದ. ನೀವು ಮುಂದೆ ಹೆಣ ಆದವನು ತಂದೆ ಶಾಣೆ ಇದ್ದೀನಿ. ಹೆಣ ಆದವರೆಲ್ಲ ಜಗತ್ತದೊಳಗೆ ಸತ್ತಾರೇನೋ ನೋಡ ನಡಿ, ಆ ಸತ್ಯ ಶರಣ ಕೇಳೋನ ತಿಳ್ಕೊಂಡು ಹೊಳ್ಳಿ ಬಂದ್ರಿ ಅವ್ರು. ಯಪ್ಪ ಸುಮ್ಮನೆ ಹುಚ್ಚುಗಾಟಿ ಪಾರ್ಗಳು ಹೋಳಿ ಹುಣ್ಣಿಮ್ಯಾಗ ಸೋಂಗ್ ಮಾಡಿ ಆಡ್ಯಾವ, ಹಿಂಗಾಗ್ಯದ ನೋಡ್ರಿ ಅಂದಾಗ ಶರಣರು ಏನಂದ್ರು, ಸುಮ್ಮನೆ ಮಾಡ್ರಿ ಅಂದ್ರೆ ಅವ್ನಿಗೆ ಎಬ್ಬಸ್ರು ಸುಮ್ಮನೆ ಹೇಳ್ತಾನಂದ್ರು. ನಿದ್ದೆ ಹತ್ತಿ ಹಚ್ಚೊತ್ತದಂಗ ಎದ್ದು ಸಾಷ್ಟಾಂಗ ಹಾಕದವ ಶರಣರ ಪಾದಕ್ಕೆ. ಹೆಣ್ಣಾದವ ಆಗಳೇ ನೀ ಮುತ್ತೈತನ ಬೇಡ್ತಿದ್ದೆಲ್ಲ, ಕೊಟ್ಟಿನಲ್ಲಿ ನಿನ್ನ ಗಂಡ ಹೋಗತ್ತಾನ ಶರಣ.
ಇಲ್ಲಪ್ಪ ಹಿಂಗಾಗ್ಯದ ಸರ್ವತ ತಪ್ಪಾಗ್ಯದ ನನಗೆ ಕ್ಷಮೆ ಮಾಡು. ಅವಾಗ ಆಕಿನು ಏನದ ಹೆಣ್ಣು ಹೋಗಿ ಗಂಡ ರೂಪ ಬತ್ತತ್ತ. ಹಿಂಗೇನ್ರಿ ಎಲ್ಲಮ್ಮ ಮಾಡಿದ್ರೆ ತೋರಿಸ್ರಿ. ಸುಮ್ ಬರೇ ನಾಯಿ ಬಗಳದಂಗೆ ಬಗಳಬೇಡ್ರಿ. ನೀವು ನಾಯಿ ಆದಂಗೆ ಆತಿರಿ. ಖರೆ ಶಾಣ್ಯರು ಅನ್ನೋದಿಲ್ಲ ನಿಮ್ಗೆ. ಸೊಮ್ಮೊಂದ 4 ಪದಗಳು ಕಲ್ತು ಏನ್ರಿ ಎಡ್ಡಿನ ಮಾತಾಡಿದ್ರೆ ದಂಡಿಗೆ ಹತ್ತದಲ್ಲೋ ಆಗ್ಲಾರ್ದಾಗದವು. ನೀವೇನ್ರಿ ಮಾಡ್ಬೇಕತ್ತೀರಿ. ಖರೆ ಒಳ್ಳೇದು. ಗಂಡನ ಮ್ಯಾಗ ಭಕ್ತಿ ಇಟ್ಟವ್ರೆ ವಾದ್ದು. ಆ ಚಿತ್ರಸೇನ ಗಂಧರ್ವಂದು ದ್ರೌಪದಿ ವಾದ್ದಳು ಪಾಶೆ ಊಸ್ತು. ನೀವೇನ್ರಿ ಗಂಡಗೆ ಏನು ಎಲ್ಲಮ್ಮನ ಹೆಸರು ಮ್ಯಾಗ ಬಿಟ್ರಲ್ಲ, ನೀವೇನ್ರಿ ವಾದ್ದು ತೆಗಿಯಂಗಿದ್ದೀರೇನು? ಅವ್ರು ನಮ್ಮ ಪಾರ್ಟಿಯವ್ರೆ, ದ್ರೌಪದಿನೂ ನಮ್ಮ ಪಾರ್ಟಿ ಆಕಿನಕಿ ಗಂಡನ ದೇವರ ಅಂತ ಹೇಳಿಬಿಟ್ಟು ನಡ್ಕೊಂಡ. ಅದಕ್ಕೆ ಹೇಳ್ತಾಳ ಅಕ್ಕಮಾದೇವಿ, ತಂದೆ ಸತ್ತರೆ ತಲೆ ಹೋದಂತೆ, ತಾಯಿ ಸತ್ತರೆ ಕರಳು ಹೋದಂತೆ, ಅಣ್ಣನು ಸತ್ತರೆ ಬಲಭುಜ ಹೋದಂತೆ, ತಮ್ಮನು ಸತ್ತರೆ ಎಡಭುಜ ಹೋದಂತೆ, ತನಗೆ ಬೇಡಾಗಿರುವ ಸತಿಗಳು ಸತ್ತರೆ ಎಡಗಾಲನ್ನು ಕೆರವ ಸೋನ ಒಯ್ದಂತೆ ಅಂತ ಹೇಳ್ತಾಳೆ ನಿಮ್ಮ ಅಕ್ಕಮಾದೇವಿ. ಹೇಳ್ತಾಳ ನಮ್ಮ ಗಂಡಸರು ಹೇಳಿದ ವಚನ ಅಲ್ಲಿದು. ಯಾವ ಹೆಣ್ಣು ಮಗಳ ಗಂಡನ ಆಜ್ಞೆದೊಳಗೆ ಇರೋದಿಲ್ಲ, ಗಂಡಗೊಂದು ಉಣಿಸೋದು ತಾವೊಂದು ಉಣೋದು, ಹಿಂಗೆ ಭೇದ ಭಾವನೆ ಇದ್ವು ಅಂದ್ರೆ ಅಂಥ ಹೆಣ್ಮಕ್ಳು ಸತ್ತು ಅಂದ್ರೆ ಇವೇನು ಬಂದವಲ್ರಿ ಇವು? ಏನು ಗಂಡಿಲ್ಲ ಏನು ಮಣ್ಣಿಲ್ಲ ಇವಕ್ಕೆ. ಇಂಥವು ಸತ್ತು ಅಂದ್ರೆ ಹಿಂದೆ ತೊಗಲಿನ ಚಪ್ಪಲಿದ್ದು ರೀ ಅವಾಗ. ಈಗೆಲ್ಲ ಪ್ಲಾಸ್ಟಿಕ್ ಬಂದಾವ. ಅವಾಗ ತೊಗಲಿನ ಮೆಟ್ಟಿಗೆ ಉಂಬಾಣೆ ಹಾಕ್ತಿರಿ ಹಿರಿಯರು. ಆ ಆಶಕ್ಕಾಗಿ ಸೈರೆ ನಾಯಿ ರೊಟ್ಟಿ ಹಾಕಲಾರ ಬಟ್ಟಿಗೆ ಇಚ್ಚಿ ಕಡೆ ತಿಪ್ಪೆನ ಮೆಟ್ಟು ಬಾಯಾಗ ಹಿಡ್ಕೊಂಡು ಅಚ್ಚಿ ಕಡೆ ತಿಪ್ಪ್ಯಾಗ ಹೋಗೋದಕ್ಕಿಂತಲೂ ಕನಿಷ್ಠ ಹೇಳ್ತಾಳ ಅಕ್ಕಮಾದೇವಿ. ಹೇಳ್ತಾಳ ಇನ್ನು ಗಂಡನ ಆಜ್ಞೆದೊಳಗಿದ್ದಂಥ ಹೆಣ್ಮಕ್ಳು ತೀರಿಕೊಂಡ್ರೆ ಏನಂತಾಳ ಅಕ್ಕಮಾದೇವಿ? ಪತಿಯ ಆಜ್ಞೆದಲ್ಲಿದ್ದಂಥ ಸತಿಗಳು ತೀರಿ ಹೋದರೆ ಮಾನುಭಾವಿ ಆದಂಥ ಶ್ರೀಶೈಲ ಮಲ್ಲಿಕಾರ್ಜುನನ ಕಳಸ ಮುರಿದಂತೆ ಚೆನ್ನ ಮಲ್ಲಿಕಾರ್ಜುನ ದೇವ ಅಂತ ಹೇಳ್ತಾರೆ. ಅಂತ ಇಂಥ ದೇವ್ರದಲ್ಲ, ಸಾಕ್ಷಾತ್ ಹರನೇ ನಮ್ಮಂಥ ನರರೂಪ ತೊಟ್ಟು ನರರಿಗೆ ಉದ್ಧಾರ ಮಾಡ್ಲಿಕ್ಕೆ ಬಂದಂಥ ಮಲ್ಲಿಕಾರ್ಜುನ ಅವನ ಕಳಸ ಮುರಿದು ಈ ಧರಣಿಗೆ ಬಿದ್ದಟ್ಟು ಕೆಟ್ಟ ಆತ ಹೇಳ್ತಾಳಕಿ. ಗಂಡನ ಆಜ್ಞೆದೊಳಗೆ ನಡೆದವ್ರು ಯಾರೇ? ಸತ್ಯ ಸಾವಿತ್ರಿ. ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಕೂಸು ಮಾಡಿ ಆಡಿಸೋದಕ್ಕಿ ಅತ್ರಿ ಋಷಿ ಹೆಣತಿ ಅನಸೂಯ. ಗಂಡನ ಆಜ್ಞೆ ಒಂದು ಅಣು ಪ್ರಮಾಣ ಮೀರ್ತಿದಿಲ್ಲಕಿ. ಅಂದರೆ ಗಂಡನ ಪಾದ ತೀರ್ಥ ಹೊಡೆದಾಗ ಕೂಸಾದರೂ ಸೃಷ್ಟಿಕರ್ತರು. ನಿಮ್ಮದೇನು ಪಾಲದ್ರಾಗ? ಆಕೆ ಅನಸೂಯೇನು ಈ ಕಡೆ ಹರದೇಶಿ ಪಾರ್ಟಿ ಒಳಗೆ ಅದಾಳೆ ಅಮ್ಮನೂರೇ. ಇವು ಬಿಟ್ಟು ಏನಾರ ಕಚ್ಬಿಚ್ಚಿ ಮಾಡಿದವು ಜಗತ್ತೇ ಉದ್ಧಾರ ಮಾಡಿದಿರಿ ಅಂದ್ರೆ ತೆಗೆದು ತೋರಿಸ್ರಿ ಎಲ್ಲಾರ ಅವನು ಅನುಲ. ಈ ಗಂಡಗ ಮೇಯಾಗ ಮಹಾರೋಗಿತ್ತು, ಕೈಕಾಲು ಇದ್ದಿದ್ದಿಲ್ಲ. ಅವನಿಗೆ ಹೊತ್ಕೊಂಡು ತಿರುಗಾಡ್ದಳಕ್ಕಿ ಮಂಡ ಗಂಡಗ. ಮುಂದವ ಮಹಾಜ್ಞಾನಿ ಇದ್ದವ, ಮಂಡಂದ್ರೆ ಹಗರಿದ್ದಿದ್ದಿಲ್ಲವ. ಹೊತ್ಕೊಂಡು ಹೋಗೋದ್ರೊಳಗೆ ಅಲ್ಲಿ ಧಾರ್ಯಾಗ ಮಾಂಡವ ಋಷಿಗಳ ಅನುಷ್ಠಾನ ಕೂತಿದ್ರು. ಮ್ಯಾಗ ಒಂದು ಆಲ್ದ ಮರನೇ ಬೆರೆದು ಬಿಟ್ಟಿತ್ತು ಅವನ ಮ್ಯಾಗ. ಇದು ಗೊತ್ತಾಯ್ತು ಅವನಿಗೆ. ಬುಟ್ಟ್ಯಾಗ ಕೂತಲ್ಲೇ ಜ್ಞಾನಿ ಇದ್ದವ. ಈಕಿ ಮಗಳದ ಶಕ್ತಿ ನೋಡ್ಬೇಕಂತ ತಿಳಿದುಕೊಂಡು ಏನು ಮಾಡಿಬಿಟ್ಟವ, ಬುಟ್ಟ್ಯಾಗ ಕೂತಲ್ಲೇ ಬಾಕ್ಕನೆ ವಾದ ಹೊತ್ತಿಗೆ. ಅವಾಗ ಶಾಪ ಕೊಟ್ಟವ ಮಾಂಡವ ಋಷಿ, ನನಗೆ ಯಾವ ಒದ್ದನ ಮುಂಡೆ ಮಗ ನಾಳೆ ಸೂರ್ಯ ಉದಯ ಆಗೋದ್ರೊಳಗೆ 1000 ಹೋಳಾಗಿ ಬೀಳ್ಬೇಕು ಧರಣಿ ಮ್ಯಾಗ ಅಂತೇಳಿ. ಅವಾಗ ಕಿವಿಗೆ ಬಿತ್ತರಿ ಅನುಲಾಯಿಗೆ. ಸೂರ್ಯ ಹೊಂಟನಂದ್ರೆ ಕೂಕುಮ ಹಚ್ಚುವಂಥ ಹಣಿಗೆ ಹೆಂಡಿ ಹಚ್ಚುವಂಥ ಪರಿಸ್ಥಿತಿ ಬರ್ತದೆ. ಇನ್ಯಾಂಗೆ ಮಾಡಲಿ ತಿಳಿದುಕೊಂಡು ಆ ಸೂರ್ಯಗೆ ಅಣಿ ಹಾಕಿಬಿಟ್ಟಿದ್ರಪ್ಪ, ನೀವು ಹೊರಗೆ ಬರಬಾರದು ಹೊಟ್ಟೆ ಅಂತೇಳಿ. ಬರೋಬ್ಬರಿ 10 ದಿವಸ ಸೂರ್ಯನೇ ಉದಯ ಆಗಲಿಲ್ಲ. ಅವಾಗ ಪರಮೇಶ್ವರ ಬಂದು, ತಥಾಸ್ತು ನಿನ್ನ ಭಕ್ತಿಗೆ ಮೆಚ್ಚಿನವಾ, ಉಶಾಪ ಬಿಡು. ಈಗ ಉಶಾಪ್ ಬಿಟ್ಟನಂದ್ರೆ ನನ್ನ ಗಂಡ ಸಾಯ್ತಾನೆ, ಹೆಂಗೆ ಮಾಡಲಿ? ನಿನ್ನ ಗಂಡನ ಮೇಯನ ಮಾರೋಗನು ಕಳಿತೀನಿ, ಅವನಿಗೆ ಕೈಕಾಲಿಲ್ಲಲ್ಲ ಕೈಕಾಲನ್ನು ಕೊಟ್ಟು ಬಿಡ್ತೀನಿ ಒಳತನ್ನೋನು. ಅವಾಗ ಋಷಿಗಳು ಆಡಿದ ಮಾತು ಹೆಂಗೆ ಹುಷಿ ಹೋಗ್ತದ್ರಿ? ಯಾಕೆ ಒಳತಂದುಗಳಿಗೆ 1000 ಹೋಳಾಗಿ ಬಿದ್ದ ಇವ. ಅವಾಗ ಭಗವಂತ ಅಮೃತ ಹಸ್ತ ಎಳೆದಾಗ ಮೇಯನ ರೋಗನು ಹೋಗ್ಯದ, ಸರ್ವ ಸುಂದರ ಆಗಿ ತನ್ನ ಹೆಂಡತಿ ಕರ್ಕೊಂಡು ಹೋಗ್ಯಾನ. ಇಂಥ ಶಕ್ತಿ ನಿಮ್ಮಲ್ಲಿ ಐತೇನು? ಅದಕ್ಕೆ ಬಸವಣ್ಣ ಸಹಿತ ಹೇಳ್ತಾನೆ ಏನಂತ, ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿದ್ದರೇನು ಫಲವಯ್ಯ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತನಿದ್ದರೇನು ಫಲವಯ್ಯ, ಇಂಥವ್ರು ಇದ್ದರೇನು ಹೋದರೇನು, ಒದಿಯುವ ಆಕಳಿಗೆ ಹಸಿದು ಕರುವ ಬಿಟ್ಟಂತೆ ಕೂಡಲ ಸಂಗಮ ದೇವ ಅಂತ. ಎಲ್ಲರೇ ತಂದು ಏನರೇ ತಂದು ಜೋಡಾಶಿ ಏನ್ರಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಸಂತ ತುಕಾರಾಮ ಸಾಧಾರಣ ಅಲ್ಲ, ಲಕ್ಷ್ಮೀದು ಹೇಳಿದ್ರು ಒಂದು ಕಥಾಭಾಗ. ಲಕ್ಷ್ಮಿ ಏನೇನೋ ಮಾಡ್ದಳತ್ತ, ಇವ ವಿಷ್ಣು ಹೋಗಿ ಎಲ್ಲೇ ಪುರಾಣ ಹೇಳ್ತೀನಂತ. ಅದು ಕಟ್ಗಿ ಅದೆಲ್ಲ ಇಟ್ಟಿದ್ದೆಲ್ಲ ಬಂಗಾರ ಹಾಲಕತ್ತು. ಎಲ್ಲಿದೇನು ತಂದಿದೆ ಬಿಡು, ಅವನಿಗೆ ಕಳಿಸ್ರಿ, ಅವನಿಗೆ ಮದುವೆ ಹಚ್ಚಗ ಪುರಾಣ ಹೇಳು ಸಾಕತ್ತೇಳಿ. ಆದರೆ ಇಲ್ಲಿ ಒಳಗೆ ಬರ್ರಿ ಅದು ಕರೆದ್ರತ್ತ. ಎಲ್ಲಿದು ಕಲ್ತಾಳು? ಯಾವ ಪುಸ್ತಕದಂದು ಓದ್ಯಾಳೋ ಇವು? ಭೋಗಾಸ್ರಿ
ಹೋದ್ರೆ ತಂಗಿ ಸಂತ ತುಕಾರಾಮನ ಮನೆಗೆ ಹೋಗ್ತಾಳಿಕಿ ಭಗವಂತಗೆ ಮೊದಲೇ ಗುರುತಿತ್ತು. ಹೌದು ಏ ನಾ ಮಾತ್ರ ಹೋಗಂಗಿಲ್ಲ, ಅವನಿಗೆ ಏನು ಬೇಡಿದು ಕೊಡು ಅಂತ ಹೇಳಿ ನಿನಗೆ ಆಶೀರ್ವಾದ ಕೊಡ್ತೀನಿ ಕೊಟ್ಟು ಬಾ ಅಂದ. ಹೌದು ಹೌದ್ರಿ ತಿಳಿಲಿಲ್ರಿ ಮುಂದಿನ ಬೇತ ಅವಾಗ ಬಂದಳು ಲಕ್ಷ್ಮಿ. ಏನಂತಾರ್ರಿ ಸಂತರು ಇದ್ದಿದ್ದಿಲ್ಲ, ಅವರು ಪಾಂಡುರಂಗನ ಗುಡಿಗೆ ಹೋಗಿದ್ರು. ಬರೋದ್ರೊಳಗೆ ಜಿಜಾಬಾಯಿ ಇದ್ದಳು ಮನ್ಯಾಗ. ಹೌದು ನಿಮಗೆ ಏನು ಬೇಡಿದು ಕೊಡ್ಲಾಕ್ ಬಂದೀನಿ ನಾನು ಸರ್ವಸಿದ್ಧಳಾಗಿ ಅಂದ. ಹೆಗ್ಗಾಯ್ತ್ರಿ ಇಂಥದ್ರಿ ಅದನ್ನು ಹುಚ್ಚಿ ಅರುಚಿ. ಅವಾಗ ಏನಿದೆ ಹಿಗ್ಗಾಗಿ ಆಸನ ಹಾಕಿ ಕುಂದಿರಿಸಿದಳು. ಅವಾಗ ಸಂತರು ಬಂದರು. ಗುರುವಿನ ಸತಿ ಗುರುತಾಯಿ ಬಂದಾಳಂದ್ರೆ ಹೋಗಿ ನಮಸ್ಕಾರ ಮಾಡಿದರು. ಏ ನಾನು ಸರ್ವಸಿದ್ಧಳಾಗಿ ಬಂದೀನಿ, ನಿನ್ನ ಮನೆಗೆ 1,000 ತಲಿತನ ಬಡತನ ಬರಲಾರ್ದಂಗೆ ಆಶೀರ್ವಾದ ಕೊಡ್ಲಾಕ್ ಬಂದೀನಿ, ಬೇಡ್ಕೊ ಅಂದಳು. ಹೌದು ಅವಾಗ ಹೇಳ್ತಾನಮ್ಮ, ಸತ್ಯವಾಗಿ ಹೇಳು, ನಿನ್ನ ಗಂಡನ ಆಣಿ ಮಾಡಿ ಹೇಳು, ಹೌದು ನಾ ಬೇಡಿದು ಕೊಡ್ತೀನಿ ಅನ್ನಂಗೆ ನೀ ಆಣಿ ಮಾಡು. ಹೌದು ಹೌದ್ರಿ ಏನೋ ಬೇಡ್ಕೊಳಂಗೆ ಕಾಣ್ತಾನಂತ ಹೇಳಿ ಇದು ಸಿಕ್ಕಂಗೇನದ ಆಣಿ ಮಾಡ್ಲಕತ್ತೀರಿ ಲಕ್ಷ್ಮಿ. ಮುಂದೇನೈತ್ರಿ ಏ ಆ ಪಾಂಡುರಂಗನ ಆಣಿ ಮಾಡಿ ಹೇಳ್ತೀನಿ, ಸಪ್ತ ಋಷಿಗಳ ಆಣಿ ಮಾಡಿ ಹೇಳ್ತೀನಿ, 33 ಕೋಟಿ ದೇವತರ ಆಣಿ ಮಾಡಿ ಹೇಳ್ತೀನಿ, ಸೂರ್ಯಚಂದ್ರಾದಿಗಳ ಆಣಿ ಮಾಡಿ ಹೇಳ್ತೀನಿ, ನೀ ಬೇಡಿದು ಕೊಡ್ತೀನಿ, ಬೇಡು. ಹೌದು ಅವಾಗ ಸಂತ ಹೇಳ್ತಾನ, ಏನ್ ಹೇಳ್ತಾರ್ರಿ ನೀ ಇದೊಮ್ಮೆ ಏನು ನನ್ನ ಮನೆಗೆ ಬಂದಿದ್ದಿ ನೋಡು, ಹೌದು ನಾಳೆಗೆ ಬರಬೇಡ, ಇದೊಂದೇ ಆಶೀರ್ವಾದ ಕೊಡು ಅಂದ. ಹೌದು ಹೌದ್ರಿಪ್ಪ ನೋಡ್ರಿ ಎಷ್ಟು ದೂರದ ವ್ಯವಹಾರ. ತಂಗಿ ಬೆಳ್ಳಿ ಬಂಗಾರ ನಿನಗೆ ಮೊದಲೇ ಹೇಳಿ, ನಿನಗೆ ಗೋರಖನಾಥ್ ನಿಂತು ಕಾಲು ಮಾಡಿದ್ರೆ ಬಂಗಾರ ಆಗ್ಯದ ಅಂತೇಳಿ. ಹೌದು ಅವ್ರಿಗೆ ಇವೆಲ್ಲ ಆಗೋದಲ್ಲ. ಹೇಳಿದ್ರು ನೋಡ್ರಿ, ಸಾಧು ಅಂದ್ರೆ ಸಾ ಅಂದ್ರೆ 6 ಕಾಮಕ್ರೋಧ ಲೋಭ ಮದ ಮಚ್ಚರ ಒಪ್ತೀನಿ. ಹೌದು ಇವು ದೂರ ಮಾಡಿದವರು ಸಾಧುರು. ಹೌದು ಏ ಇವರೆಲ್ಲ ದಿನಕ್ಕೆ ಸಾಧು ರಾತ್ರಿ ಚೋದು ಅಂತ ಹೇಳ್ದಿ, ನಿನಗೇನು ಗೊತ್ತದ? ನಿನಗೆ ಏನೂ ಗೊತ್ತೇ ಇಲ್ಲ ತಂಗಿ. ಸೋಮ ಕಾಣಿಸಲಾರ್ದೆ ಬಗಳೋದು ಒಂದೇ ಗೊತ್ತದ ನಿನಗೆ. ಮಸಿಮಾಳ ವಿದ್ಯಾಗ ಇದ್ರು ಅರ್ಥ ಮತ್ತೊಂದು ಏನು ಗೊತ್ತಿಲ್ಲ. ಹೌದು ಮೊಳಕಲ ಪಟ್ಟಿ ಕಿತ್ತವ, ಹಂಗೆ ಮಾಡ್ತಾವ, ಹಿಂಗೆ ಅಶಶೀಲ ಶಬ್ದಗಳು ಮಾತಾಡೋದು ಬರೇ. ಹೌದು ಹೌದ್ರಿ ಆಧಾರಕ್ಕೆ ತಂದು ಹಚ್ಚಿ ಮಾತಾಡೋ. ಹೌದು ಆಧಾರಕ್ಕೆ ಹಚ್ಚಿ ಮಾತಾಡಿದ್ರೆ ಬಲ್ಲವ್ರು ಒಪ್ತಾರೆ. ಈಗ ಏನದ ಢೀಕನವ್ರು ಏನ್ರಿ ಒಪ್ತಾರತ್ ಮಾಡಿದೆ, ನಿನಗೆ ಅವ್ರ ಕಣ್ಣಿಗೆ ಅಟ್ಟೆ ಕಂಡದ ಅವ್ರು ಢೀಕ್ ಅಂದರು. ಹೌದು ಅಭ್ಯಾಸಿಗಳು ನಿನಗೆ ನೆಂಬುದಿಲ್ಲ, ಹುಚ್ಚದ ಅರುಹುಚ್ಚದ ತರ. ಅರುಹುಚ್ಚಿಗೆ ಈಗ ಅಣ್ಣನ ಮನಿನೂ ಅಟ್ಟೆ, ತವ್ರ ಮನಿನೂ ಅಟ್ಟೆ. ಅದಕ್ಕೆ ತೊಗೊಂಡು ಏನು ಮಾಡೋದು ಹೇಳೋದಕ್ಕೆ ಐತಿ. ಯಾವ ವಿದ್ಯಾಶ್ರೀ ಏನು ಅವಿದ್ಯಾಶ್ರೀ ಎಲ್ಲ ಶುರು ಮಾಡ್ತಾರೆ ಹುಚ್ಚಿ. ಹೌದು ಹಂಗಲ್ಲದು. ಅದಕ್ಕೆ ಮುಂದೆ ಶಬ್ದ ಪಾತಾಳ ಕೇಳ್ದಂಗೆ ಐತ್ರಿ ರುಕ್ಮಿಣಿಗೆ. ನಾ ಯಾಕ್ಯಾರಿ ಬಂದ್ನೆಪ್ಪ, ಇದು ಎಲ್ಲ ಪಾಂಡುರಂಗ ಗುರುತಿತ್ತು. ಹೋಗಿ ಹೇಳಿದಳು, ನಾ ಮೊದಲೇ ಯಾಕೆ ಹೇಳಿದ್ದೆ ನಿನಗೆ ಹೋಗಬೇಡ ಅಂದರು ಕೇಳಲಿಲ್ಲ ನೀನು. ಹೌದು ನನ್ನ ಸಂತರು ನನ್ನ ಸದ್ಭಕ್ತರು ಭಾಳ ದೊಡ್ಡವರು ಅದಾರ ಭೂಲೋಕದೊಳಗೆ, ನಿನಗೇನು ಗೊತ್ತದ ಹುಚ್ಚಿ ಅಂದ. ಹೌದು ಹೌದ್ರಿಪ್ಪ ಒಳ್ಳೇದು ಏನೋ ಕೊರವಂಜಿ ರೂಪ ತಾಳ್ಕೊಂಡು ಅನ್ನತ್ರಿ ನಮ್ಮ ಪರಮಾತ್ಮ. ಹೌದು ಒಳ್ಳೇದು ಟೀಕದ ಒಪ್ತೀನಿ, ನಿನ್ನ ಮಾತಿಗೆ ಹ್ಞೂ ಅತ್ತೀನಿ ನಾನು. ಹೌದು ಶಕ್ತಿ ಪೂಜೆ ಮಾಡಲಿಕ್ಕೆ ಸತ್ಯವಾಮಿ ಕೂತಿದ್ಳು ಅಲ್ಲಿ. ಹೌದು ಹೌದ್ರಿಪ್ಪ ಇವ ಕೊರವಂಜಿ ರೂಪ ತೊಟ್ಟು ಹೋಗ್ತಾನ ಕೃಷ್ಣ. ಹೋಗಿದ್ದು ಖರೆ. ಹೌದು ಶಮಂತಕ ಮುನಿ ಇದು ಇತ್ತಲ್ರಿ, ಶಪಥ ಇತ್ತಲ್ಲ, ಯಾವುದೇ ಇದ್ರೊಳಗೆ ನೀನು ಬಲ್ಲಿದ್ರೆ ಆ ರತ್ನಧಾರ ತರ್ತೀನಿ ಅಂತ ಹೇಳಿದ್ನಲ್ಲ ಕೃಷ್ಣ. ಹೌದು ಅವಾಗ ಸತ್ಯಭಾಮಿಯಾಗಿ ಹೋದ. ನೀನು ಶಕ್ತಿ ಹೆಚ್ಚಿದ್ದಿ, ನೀ ಜ್ಞಾನಿ ಇದ್ದೆಪ್ಪ ಅಂತಂದ್ರೆ ಇವ ನನ್ನ ಗಂಡ ಇಂಥ ರೂಪ ತೊಟ್ಟು ಬಂದಾನಂತೇಳಿ ಗುರ್ತು ಹಿಡಿಬೇಕಾಗಿತ್ತು. ಭಪ್ಪರೆ ಮಗಳ ಆದಿಶಕ್ತಿ ಹೌದತ್ತಿದ್ದೇನ. ಹೌದು ಮಳ್ಳಾಗಿ ಕೊಟ್ಟಲ್ರಿ ಹಾರ, ಕೊಟ್ಟಲಿಲ್ರಿ ಪಾರಿಜಾತ ಮಾಡ್ತಾರಲ್ಲ. ಇವೆಲ್ಲ ಕಡಿಬಿಡಿಕೆ ಆಟ ಬೇಡ್ರಿ, ಇಲ್ಲಿ ನಡೆಯಂಗಿಲ್ಲ ನೌತಿ. ಹೌದು ಕಡಿಬಿಡಿಕೆ ಬಗರಿ ಹಂಗ ಅವು ಏನ್ರಿ ಮಾತಾಡೋಣ ಢೀಕಂದುಗಳಿಗೆ ದೊಡ್ಡ ಶೆಣೆ ಆಗಿದ್ದೀನಿ ಭಾಳ. ಆಧಾರಗಳು ಮಾತಾಡೋ. ಅದಕ್ಕೆ ಸಂತ ತುಕಾರಾಮ ಹೆಡಕಿನ ಚೆಂಡು ಹಿಡಿದು ದಬ್ಬಿ ಬಿಟ್ಟ ನಡೆಯ ಕಡೆ ಅಂತ ಹೇಳಿ. ಹೌದು ಹೌದ್ರಿಪ್ಪ ಹಿಂಗೆ ಎಷ್ಟೋ ಮಂದಿ ವಾರ್ತೆಗಳದಾವ. ಭಸ್ಮಾಸೂರ ಪಾರ್ವತಿಗೆ ಬೇಡದವ ಬಹುಳಾಶಂಕರ. ಅದಕ್ಕೆ ನಂಬಲ್ಲಿ ಮನವೇ ಹಂಬಲಿಸದಿರು ಬರಿದೆ, ನೆಂಬಿಗೆನೆ ಸಾಮಾನುಳಿಸೋದಕ್ಕೆ ಕಾರಣ ಅಂತ ಹೇಳಿ ಅಘೋರವಾದ ತಪಶ್ಚರ್ಯ ಮಾಡಿ ಮುಂದೆ ಬೇಡ್ಲಕ್ಕೆ ಬರಲಿಲ್ಲ ಸೊಳೆ ಮಗನಿಗೆ. ಯಾರೇನು ಮಾಡಿದ್ರಿ? ಅಜ್ಞಾನದು. ಹೌದು ಪರಮಾತ್ಮನ ಹೆಂಡತಿ ಬೇಡದಿರ್ತದ, ಅದು ಸಾಧ್ಯ ಆಗ್ತದ ವಸ್ತು ಆಗಲಾರ್ದಗದ. ಆವಾಗ ಅವನ ಗರು ಮುರಿಯುವ ದಶೆಯಿಂದಾಗಿ ವಿಷ್ಣು ಏನದ ವೇಷ ತೊಡಬೇಕಾಯ್ತು. ಹೌದು ಮತ್ತು ನೀನೇ ಸುಡಬೇಕಾಗಿತ್ತು. ಮತ್ತು ಸುಮ್ಮನೆ ಯಾಕೆ ಬೆನ್ನತ್ತಿವಾದಿ ಪರಮಾತ್ಮ ಕೊಟ್ಟಗಳಿಗೆ ಹೌದು ಉರಿನೇತ್ರ ತ್ಯಾರದ ಸುಡಬೇಕಾಗಿತ್ತು ಭಸ್ಮಾಸುರ್ಗೆ. ಹೌದು ಶಕ್ತಿ ಇಲ್ಲ, ಬರೀ ವಾದ ಮಾಡೋದು ಅಷ್ಟೇ ಅದ, ಹೌದು ತಾಕತ್ತಿಲ್ಲ ಅಂತ ರಾವಣ ಬಂದು ಎತ್ತಿ ಒಯ್ದಾನ ಅಂತ ಹೇಳ್ತಿ. ನೀನೇ ಮುಂದೆ ಕೃಷ್ಣ ಅವತಾರದೊಳಗೆ ಏನಾಗಿದ್ದಿ? ರುಕ್ಮಿಣಿ ಆಗಿದ್ದಿ. ಅಲ್ಲಿ ಎಲ್ಲಿ ಹಾದಿ ಆ ಸಂತ ಸಕ್ಕುಗ ಬಿಡಿಸೋಗೋಸ್ಕರವಾಗಿ ಅಲ್ಲಿ ಹೆಣ್ಣಿನ ರೂಪ ತೊಟ್ಟು ಕೃಷ್ಣ ಪರಮಾತ್ಮ ಹೋದ. ಅಲ್ಲಿ ಆಕೆ ಅವನು ಕೂಡ ಭೋಗನು ಕೊಟ್ಟ, ಅಡಿಗೆ ಮಾಡ್ದ, ಏನೇನು ಮಾಡ್ದ. ಯಾಕಂದ್ರೆ ಅವ ಭಕ್ತರ ಸಲುವಾಗಿ ಸಣ್ಣವನು ಆಗಿ ದುಡಿತಾನ. ಅವ್ರ ಮನ್ಯಾಗ ಕಸನ ಹೊಡ್ದಾನ. ಅವ ಭಕ್ತ ಪ್ರಿಯ. ಅದಕ್ಕೆ ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮದೇವ ಅಂತ ಹೇಳ್ತಾರೆ ಬಸವಣ್ಣವರು. ಹೋದಾಗ
ನೀನೇ ಮಾತ್ರ ಹಿಂದೆ ಸೀತಾ ಇದ್ದಿ, ಹೌದು ಮುಂದೆ 2ನೇ ಅವತಾರದೊಳಗೆ ರುಕ್ಮಿಣಿ ಆದಿ. ಹೌದು ಮತ್ತು ಅವ ರಾವಣ ದಶಕಂಠ ರಾವಣ ಬಂದು ನಿನಗೆ ಎತ್ತಿ ಒಯ್ಯು ಹೊತ್ನ್ಯಾಗ ಮತ್ತು ಇಲ್ಲಿ ರುಕ್ಮಿಣಿ ಆದಾಗ ಸಕ್ಕುನ ಅಸ್ಥಿಗಳು ಕೂಡಿಸಿದಾಗ ಮ್ಯಾಗ ಹಸ್ತ ಇಟ್ಟಾಗ ನಿಜ ಸಕ್ಕು ಆಗಿ ಎದ್ದು ಬಂದಾಳಂತ ಶ್ರುತಿ ಅದ. ಹೌದು ಈ ಶಕ್ತಿಯಲ್ಲಿ ಹೋಗಿತ್ತು ಸೀತಾವತಾರದೊಳಗೆ. ಹೌದು ಉರಿನೇತ್ರ ತೆರೆದು ಸುಡಬೇಕಾಗಿತ್ತು ರಾವಣಗ, ಹೌದು ಎಲ್ಲಿ ಹೋಗಿತ್ತು? ಇಲ್ಲ, ಅದು ಮತಲಬೇ ಬೇರೆ ಅದ, ನಿಮ್ಮಂಥವ್ಕೆ ಹತ್ತದ ಅಲ್ಲ, ಅದು ಆಗೋ ಕೆಲಸ ಅಲ್ಲ, ಅದು ಹಿಂಗದ ತಂಗಿ. ಅದಕ್ಕೆ ಎಷ್ಟೋ ಮಂದಿ ಸಂತರು ಸಾಧುರ ದ್ರೋಹ ಮಾಡಿ ಹೇಳ್ದು, ಇಡೀ ನಮ್ಮ ಭಾರತ ಈ ವಿಶ್ವದೊಳಗೆ ಹೆಸರು ತಂದವರು ಸ್ವಾಮಿ ವಿವೇಕಾನಂದರು, ಇಲ್ಲಿ ಓದಿದವರು ಇದ್ದಿರಬೇಕು ವಿವೇಕಾನಂದರ ಚರಿತ್ರ. ಅವರು ಹೋಗಿ ಅಮೇರಿಕಾಗೆ ಭಾಷಣ ಮಾಡಿ ಬಂದವರು. 2ನೇದಾಗಿ ಸಿದ್ದೇಶ್ವರ ಸ್ವಾಮಿಗಳು. ಹೌದು ಹೌದ್ರಿಪ್ಪ. ಅಲ್ಲಿ ಹೋದಾಗ ಇದಕ್ಕೆ ಎಷ್ಟು ಟೈಮ್ ಕೊಟ್ರಿ, ಹಿಂದೆ ಬಿದ್ದು ಹಿಂದೂಸ್ತಾನ ಅಂತೇಳಿ 5 ನಿಮಿಷ ಟೈಮ್ ಕೊಟ್ಟಿದ್ರು ನಮ್ಮ ಭಾರತದವ್ರಿಗೆ. ಹೌದು ಮಳು ದೇಶ ಅಂತೇಳಿ ಸ್ವಾಮಿ ವಿವೇಕಾನಂದರಿಗೆ ಭಿನ್ನ ಕೊಟ್ಟಿದ್ರು. ಹೋದರು, ಅವರೆಲ್ಲ ಲಿಂಗಾರ್ಚನೆ ಮಾಡಿಕೊಂಡು ತಮ್ಮ ಪೂಜಾ ಪಾಠ ಮಾಂಸಾರಿಗಳೆಲ್ಲ ವಿವೇಕಾನಂದರು ಮುಂಜಾನೆ ಏನದ ಸ್ನಾನ ಲಿಂಗಾರ್ಚನೆ ಮುಗಿಸಿಕೊಂಡು ಸ್ವಲ್ಪ ಈ ಬ್ರೆಡ್ ಚಹಾ ತೊಗೊಂಡು ಹೋಗ್ಬೇಕು. ಅಲ್ಲಿ ಭಾಷಣ ಟೈಮ್ ಆಯ್ತು ತಿಳ್ಕೊಂಡು ಆ ಕಡೆ ಹುಡುಕ್ಯಾಡೋದು, ಜರ ದೌಡು ಸಿಗಲಿಲ್ಲ. ಒಂದು ಹುಡುಗ ಬುಟ್ಟ್ಯಾಗ ತೊಗೊಂಡು ಹೊಂಟಿತ್ತು. ಕರೆದ್ರೆ ಆ ಹುಡುಗಗೆ ಏನೋ ತಮ್ಮ ನಿಮ್ಮ ಅಮೇರಿಕದೊಳಗೆ ಮುಂಜಾನೆ ಹಿಡಿದು 1 ತಾಸು ಆಯ್ತು ನೋಡ್ತೀನಿ, ಪಾವೇ ಸಿಗಲಾಗ್ಯಾವ, ಬ್ರೆಡ್ಡೇ ಸಿಗಲಾಗ್ಯಾವ, ಬ್ರೆಡ್ ಕೊಡು. ಆ ಹುಡುಗನಲ್ಲಿ ಎಷ್ಟು ದೇಶಾಭಿಮಾನ ನೋಡ್ರಿ. ಆ ಹುಡುಗ ಹತ್ತ ವಿವೇಕಾನಂದರಿಗೆ, ಏನಂತದ್ರಿ? ಯಪ್ಪ ನೀವು ಯಾವ ದೇಶದವರು? ಹೌದು ಭಾರತದವರು. ನೀವು ಒಟ್ಟೆ ರೊಕ್ಕ ಕೊಡಬೇಡ್ರಿ ನನಗೆ, ಬ್ರೆಡ್ ತೊಗೊಂಡಿದ್ದು. ಹೌದು ನಿಮ್ಮ ಭಾರತದೊಳಗೆ ಹೋಗಿ ಅಮೇರಿಕದೊಳಗೆ ಬ್ರೆಡ್ ಸಿಗಲಿಲ್ಲ ಅಂತ ಹೇಳಿ ನಮ್ಮ ದೇಶದ ಅಪಪ್ರಚಾರ ಮಾಡಬೇಡ್ರಿ ಅಂತ ಹುಡುಗ. ಹೌದು ಹೌದ್ರಿಪ್ಪ. ಇರಲಿ ಬಿಡಪ್ಪ ತಾತ ಹೇಳಿ ತೊಗೊಂಡು ಹೋಗೋದ್ರೊಳಗೆ ಏನದ ನಮ್ಮ ಹಿಂದೂಸ್ತಾನದವ್ರದ್ದೇ ಪಾಳೆ ಬಂದಿತ್ತು. ಹೌದು ಬರೀ 5 ನಿಮಿಷ ಟೈಮ್ ಕೊಟ್ಟರೆ ಏನು ಮಾತಾಡಬೇಕು? ಅವಾಗ ಜ್ಞಾನಿಯಾದಂಥ ವಿವೇಕಾನಂದರು ಏನಂತಾರ್ರಿ? ನನ್ನ ಗುರು ಹಿರಿಯರಿಗೆ, ನನ್ನ ಬಂಧು ಭಗಿನಿಯರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ, ನನ್ನ ಅಕ್ಕ ತಂಗಿಯರಿಗೆ ಹೌದು ನಾ ಅಜ್ಞಾನ ಬಾಲಕೊಬ್ಬ ಮಾತಾಡ್ಬೇಕಂತ ಮಾಡೀನಿ, ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಮಾತಾಡ್ತೀನಿ ಅಂದ್ಬಿಟ್ರು. ಹೌದು ಹಿಂಗೆ ಯಾರೂ ಮಾತಾಡಿದ್ದಿಲ್ಲಲ್ಲ ಉಳ್ಕಿದ ದೇಶದವರು. ಹೌದು ಕಡಡಡಡಡ ತಾಳಿ ಬಿದ್ದು ರೀ. ಹೌದು ಅವಾಗ ವಿವೇಕಾನಂದರು ಹೇಳ್ತಾರೆ, ನನಗೆ ಸಾಕಾಗುತ್ತಾನೆ ಹೇಳವ ನಾನು. ಹೌದು ಹೇಳ್ರಿ ಅಂದರು. ಏನು ಚಾಲು ಮಾಡಿಬಿಟ್ರಪ್ಪ ಬ್ರಹ್ಮಜ್ಞಾನಿಗಳವರು. ಎಲ್ಲಿ ಕೂತೀವಿ ಅನ್ನೋದು ಪ್ರಜ್ಞೆ ಉಳಿಲಿಲ್ಲ ಮಂದಿದು. ಹೌದು ಹೌದ್ರಿ. ಕುತ್ತಲ್ಲೇ ಕಾಲ್ ಮಾಡಿ ಹೋಗ್ಯಾವ. ಅವರೇ ಟೈಮ್ ನೋಡಿ ನಾನು ಇಷ್ಟು ಟೈಮ್ಗೆ ಸ್ಟೇಜ್ ಹತ್ತಿದ್ದೆ, ಇಲ್ಲಿ ತನಕಲೂ ನೀವು ನನಗೆ ಅವಕಾಶ ಮಾಡಿ ಕೊಟ್ರಿ ಅಂದ್ರೆ ನಾನು ಧನ್ಯನಲ್ಲ, ಹೌದು ನೀವೇ ಧನ್ಯರು ಅಂದ್ಬಿಟ್ಟದ್ದು ವಿವೇಕಾನಂದರು. ಹೌದು ಹೌದ್ರಿ. ಇದನ್ನು ನೋಡಿಕೊಂಡು ಅಲ್ಲಿ ಅಮೇರಿಕದೊಳಗೆ ಒಬ್ಬಕ್ಕೆ ಹೆಣ್ಮಗಳು ದೊಡ್ಡ ಶ್ರೀಮಂತನ ಮಗಳು ಇವ್ರ ಮ್ಯಾಗ ಮನಸ್ಸು ಮಾಡಿದಳು ವಿವೇಕಾನಂದನ ಮ್ಯಾಗ. ಹೌದು ಹೌದ್ರಿಪ್ಪ. ಯಾಕಂದ್ರೆ ಸಾಧುರು ತೆಗೆದಾರ, ಡೂಪ್ಲಿಕೇಟ್ ಸಾಧುರದ್ದು ಮಾತಾಡಬೇಡ್ರಿ, ಇಲ್ಲಿ ಒರಿಜಿನಲ್ ಸಾಧುರದ್ದು ಹೇಳ್ರಿ ಏನ್ರಿ ಕುಂದಿದ್ರೆ. ಹೌದು ಆಕೆ ಕರೆಸ್ಕೊಂಡ್ರಲ್ರಿ ಅವನಿಗೆ ಏನಂತ್ರಿ? ವಿವೇಕಾನಂದರಿಗೆ ಭಿನ್ನ ಕೊಟ್ಟು, ಹೌದು ನಂದು ನಿಮ್ಮ ಮ್ಯಾಗ ಮನಸ್ಸಾಗ್ಯದ ರೀ ಅಂದಳು ಅವನಿಗೆ. ಹೌದು ಯಾತಕ್ಕಾಗಿ ಮನಸ್ಸಾಗ್ಯದ ಮಾತು ಕೇಳಿದ್ರು ವಿವೇಕಾನಂದರು. ಹೌದು ಹೌದ್ರಿಪ್ಪ. ನಿನಗೆ ಲಗ್ನ ಮಾಡಿಕೊಂಡು ನಿನ್ನ ಕೂಡ ಸಂಘ ಮಾಡಿ ನಾನು ಇನ್ನಂಥದ್ದೇನು ಮಗ ಹಡಿಬೇಕಂತ ಮಾಡೀನಿ. ಹೌದು ಅವಾಗ ವಿವೇಕಾನಂದರು ಹೇಳ್ತಾರೆ, ಏನು ಹುಚ್ಚಿದೇವ ನೀನು, ಏನಂತ ಹೇಳ್ತಾರ್ರಿ? ನನಗೆ ಲಗ್ನ ಮಾಡಿಕೊಂಡು ನಾನು ಕೂಡ ಹೋಗಿ ಕೊಟ್ಟು ಮುಂದೆ ಅಂಥ ಮಗ ಹುಟ್ಟಲಿಲ್ಲ ಅಂದ್ರೆ ಹೌದು ನಾನೇ ನಿನ್ನ ಮಗ ಆಗಿರ್ತೀನಿ ಅಲ್ಲಿ ತಗೋ, ಏನು ವಿಚಾರ ಮಾಡಬೇಡ ಅಂದರು ವಿವೇಕಾನಂದರು. ಹೌದು ಬರೇ ಮಾತಿಗೆ ನೆಂಬಬೇಡಾಕಿ ಲಗ್ನ ಸಹಿತ ಇನ್ನೂ ಆಗಿಲ್ಲಲ್ರಿ. ಮತ್ತು ನಿನ್ನ ಕುಚೆಗಳು ತೆಗಿ, ನಿನ್ನ ಮಲೆನ ಹಾಲು ಬಂದು ನನ್ನ ಬಾಯಾಗಿ ಬಿದ್ದು ಅಂದ್ರೆ ಮಗ ಅಂತ ತಿಳ್ಕೊ, ಇಲ್ಲದಿದ್ರೆ ಬೇಡ ಅಂದರು. ಅವರು ಕರುಣೆ ಮಾಡಿದ್ರೆ ಲಗ್ನ ಅಲ್ಲಾದ್ರೆ ಹೆಣ್ಮಗಳು ಕುಚೆದೊಳಗಿನ ಹಾಲು ಬಂದು ಇವ್ರ ಬಾಯಾಗಿ ಬಿದ್ದಾವ ನೋಡು. ಅವಾಗ ಅಮೇರಿಕದಾಗ ಮಾತಾಡ್ತಾರೆ, ಭಾರತದ ಒಬ್ಬನೇ ಇಂಥ ಸಾಮರ್ಥ್ಯವುಳ್ಳವದಾನ, ಇನ್ನೂ ಭಾರತದೊಳಗೆ ಎಷ್ಟು ಮಂದಿ ಇದ್ದಿರಬೇಕು ಅಂತೇಳಿ. ಅವಾಗ ನಮ್ಮ ಭಾರತದ್ದು ಅಲ್ಲಿ ಹೆಸರು ಬತ್ತು. ಅಮೇರಿಕದೊಳಗೆ ಮನೆಗೆ ಒಂದೊಂದು ಫೋಟೋ ವಿವೇಕಾನಂದರದು. ಹೌದು ಹೌದ್ರಿ. ಯಾವ್ಯಾರ ಸುಮ್ಮನೆ ಇಸ್ಪೇಟಾಡಿ ಸಾಲ ಮಾಡ್ಕೊಂಡು ಸಾಧುವಾದನ ಅಂಥವ್ರದ್ದು ಹೇಳ್ತೀರೇನು ಹುಚ್ಚುಗಳೇ. ಆ ಯಮ ಬಂದು ಏನೇನೋ ಮಾಡ್ದನತ್ತ, ಇವ ಯಮ ಧರ್ಮಂದು ಹೇಳ್ದನ್ರಿ, ಇವ ಕರ್ಮ ಧರ್ಮ ಹೌದು ಹೌದ್ರಿಪ್ಪ. ಬಂದವಲ್ರಿ ಇವು. ಇಂಥವು ಯಾಕೆ ಹೇಳ್ತೀನಿ, ನಾವು ಎಷ್ಟು ಕೇಳಿವಿ ಅಷ್ಟು ಹೇಳ್ಬೇಕು. ನಿನ್ನ ಮನೆಗೆ ಏನು ದುಡ್ಲಾಕಿದ್ದೀನಿ ಅನ್ನ, ಏನು ಬಂದಿದ್ದ ಆಧಾರಗಳು ಮಾತಾಡವನೇನ. ಅದಕ್ಕೆ ಯಮನಪ್ಪಗೆ ಏನು ಕೇಳಬೇಕಾಗ್ಯದ್ರಿ, ನೀ ಯಮನಪ್ಪ ಹೌದು ಅಂದ್ರೆ ಅವ ತೆಳಗೆ ತಪ್ಪಿಸಿ ಬರದ ಹಿಂಗೆ ಹಿಂಬರಿಕಿಲೆ ಅವ ಶಿಕ್ಷೆ ಕೊಡ್ದ, ಬರಬರೇ ಆಯ್ತು ಹ್ಞೂ ಅತ್ತೀನಿ ನಾನು. ಹೌದು ಯಮಗೆ ಒಬ್ಬ ಕಟ್ಟಿ ಜೈಲ್ನಾಗ ಹೋಗಿದ್ದ ಅವ ಯಾರು, ಈ ಎತ್ತುಗಳಿಗೆ ಹೇಳ್ಬೇಕು ನೀ. ಯಾಕಂದ್ರೆ ನೀ ಯಮಂದು ಗೊತ್ತಿದ್ದಂಗದ್ರಿ ಇವನಿಗೆ. ಹೋಗಿ ಬಂದ ಕೈಕಾಲ ಕಟ್ಟಿ ಅವನಿಗೆ 3 ದಿನ ಜೈಲ್ನಾಗ ಹೋಗಿದ್ದ. ಅದು ಎಲ್ಲಿ ಅವ ಕಟ್ಟಿ ಹೋಗೋದವ ಯಾರು, ಇದು ಯಮನಪ್ಪಗ್ರಿ. ಇನ್ನು ಹೇಳ್ದಳಲ್ರಿ,
ಒಂದೇ ತಲೆ 18 ಕೈ ಅಂದ್ಗಳಿಗೆ ದಶೆ ಇಂದ್ರಿಯತ ಅಷ್ಟಮದ ಆತ ತಂಗಿ ಇನ್ನೊಮ್ಮೆ ಶಾಂತವಾಯಿ ಹೊಟ್ಟಿಲೆ ನೀ ಹುಟ್ಟದಾಗ ಸ್ವಂತದ ಏನ್ರಿ ಬರ್ಬೋದು ಅದು ಹೌದು ಅದು ನೀನು ಸ್ವಂತಕ್ಕೆ ಬರೋದಿಲ್ಲ ಹೋಗಿ ಮಠಮಾನ್ಯದೊಳಗೆ ಕೇಳಿದ್ರೆ ಗೊತ್ತಾಗ್ತದು ಒಂದೇ ತಲೆ 18 ಕೈದು ಈ ದೇವಿದನು ಹೇಳಿದಿಲ್ಲ ಅದನ್ನು ಸಮರ್ಪಕ ಉತ್ತರ ಅಲ್ಲ ಹಾಂ ಅದು ಭಾಳ ಸೂಕ್ಷ್ಮದ ತಂಗಿ ಅದು ಪಾರಮಾರ್ಥದಲ್ಲಿ ನೋಡ್ರಿ ಬೇಕಾದ್ರೆ ಹೋಗು ಸಾಕಾದ್ರೆ ಬಾ ಅಂದ ಕೂಡಲೇ ಹೋಗೋ ಜೀವ ನೀನೇತ ಬರೋ ಇವನೇತೆ ಹುಚ್ಚಿಗಳೇ ಅರ್ಥ ತಿಳಿಲಿಲ್ಲಂದ್ರೆ ಬಾಯಿ ಹಾಕಬಾರ್ದು ಸುಮ್ಮ ಹಾಳ್ಬೇಕು 84 ಲಕ್ಷ ಯೌನಿಗಳಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಅಂತ ತಿಳಿದುಕೊಂಡು ನಿಜಗುಣಿಯವರು ಹೇಳ್ತಾರೆ ಅದಕ್ಕೆ 5 ಹುಟ್ಟಿ ಸಾಯೋದು ಬ್ಯಾಡ ಅಂದ್ರೆ ಪಾರಮಾರ್ಥದ ಕಡೆ ಹೋಗತ್ತೆ ಹೇಳೇನು ಕವಿ ಮತ್ತು ಬೇಕಂದ್ರೆ ಇದೇ ಪ್ರಪಂಚ ಮಾಡು ಹೌದು ಇದು ಬಿಟ್ಟವರೇ ಜೀವಾತ್ಮ ಹೋತನತ್ತ ಮಾತು ಬರ್ತಾನತ್ತ ಆಕಳು ಒಯ್ದು ಎಮ್ಮಿ ತಂದು ಆಕಳಿಗೆ ಹಚ್ಚಲಕ್ಕೆ ಹೋಗ್ಬೇಡ್ರಿ ಅದು ಸಜ್ಜಾಗೋದಿಲ್ಲ ಕೆಲಸ ಹೌದು ನೀನು ದೇಹ ಬೇಕತ್ತಿ ನನ್ನ ಜೀವ ಇರಲಾರ್ದೆ ನಿನ್ನ ದೇಹ ಏನು ಮಾಡ್ತದ ಹೌದು ಏನೂ ಸ್ವತಂತ್ರ ಇಲ್ಲ ನಿನಗೊಂದು ಉದಾಹರಣೆ ಹೇಳ್ತಾ ಇದ್ದೀನಿ ಮುಂದೆ ಮೊದಲ ಜೀವನ ಮುಕ್ತ ಅನ್ನೋದೊಂದು ಸಿನಿಮಾ ಬಂದಿತ್ತು ಅವ ಮುದುಕೇರಿಗೆ ಏನೂ ಗೊತ್ತಿಲ್ಲ ಜೀವನ ಮುಕ್ತ ಸಿನಿಮಾ ಅಂದರೆ ಏನೇ ಒಂದು ದೇವಾಲಯ ಇದ್ದಿರ್ಬೇಕು ಏನಂತೇಳಿ ಒಂದು 18 ಮುದುಕೇರು ತಯಾರಾದ್ರಿ ಸಿನಿಮಾಕ್ಕೆ ಹೌದು ಹೌದ್ರಿಪ್ಪ ಮತ್ತು ಅಲ್ಲಿ ಹೋಗಿದ್ರಾಗ ಹೋಗಾರ ಮನೆ ಬಿಗ್ತಾನಾಗಿತ್ತು ಆ ಮಾಳವಕ್ಕನ ಮನೆಗೆ ಹೋದರು ನನ್ನ ತಾವ್ರ ಮನೆಯವ್ರು ಬಂದಾರ ಅಂತ ಹೇಳಿ ಆಕಿ ಭಯಂಕರ ಆಧಾರ ಸತ್ಕಾರ ಮಾಡಿ ಹೋಗೋ ಹೊತ್ನ್ಯಾಗ ಮುದುಕೇರತ್ತವ ದೇವ್ರ ಗುಡಿ ಇದ್ದಿರ್ಬೇಕಂತೇಳಿ ಅವ್ವ ಅಲ್ಲಿ ಯಾರೇ ಹೋಯಂಗಾರ ನಮ್ಮ ಕಾಲನ ಇಲ್ಲೇ ಬಿಟ್ಟು ಹೋಗ್ತೀವಿ ಪಿಕ್ಚರ್ ನೋಡಿ ಬಂದು ಹಾಯ್ಕೊಂಡು ಹೋಗ್ತೀವಿ ಯಾಕಾಗದು ಬಿಡ್ರಿ ಅಂದಳಕಿ ಹೌದು ಭಯಂಕರ ರಶ್ ಐತ್ರಿ ಅದೇ ಸಿನಿಮಾ ಬಂದಿತ್ತಲ್ಲ ಜೀವನ ಮುಕ್ತ ಅಂದ್ರೆ ಎಂಥದಂತೇಳಿ ಆ ಕಡೆ ಗದ್ದಲ್ದಾಗ ಒಂದು ಮುದುಕಿ ತೀರ್ಕೊಂಡ್ಬಿಡ್ತೀರಿಪ್ಪ ಹೌದು ಹೌದ್ರಿಪ್ಪ ಹೆಂಗೆ ಮಾಡ್ತಾರೆ ಇನ್ನು ಮುದುಕಿಯರತ್ತವ ಏನು ಮಾಡೋದು ಪಿಕ್ಚರ್ ನೋಡಿ ಬಂದು ಬಂಡ್ ಮಾಡಮು ಆ ಮಾಳವಕ್ಕನ ಮನೆಗೆ ಹೋಯವ್ ನಡ್ರಿಕಿಗೆ ಹೊತ್ಕೊಂಡಂದ್ರು ಹೌದು ಹೌದ್ರಿಪ್ಪ ತೊಗೊಂಡು ಆ ಮನೆಗೆ ಹೋದ್ರಿ ಆ ಮುದುಕಿ ಮನೆಗೆ ಹೋಗಾರ ಮಾಳವನ ಮನೆಗೆ ಯವ್ವ ಜರ ಸಿನಿಮಾ ನೋಡಿ ನಾವು ಬಂದು ಏನದು ಬಂಡ್ ಮಾಡ್ತಾ ಇದ್ದೀವಿ ಅದಕ್ಕೆ ನೀವು ಜನ ನೋಡ್ರಿ ಅಂದಾಗ ಹೇಳ್ತಾಳೆ ಮುದುಕಿಯಾಗಿ ಮುಕ್ಕಳಿಗೆ ಬುದ್ಧಿಲ್ಲ ನಿನಗೆ ಇನ್ನೂ ಒಂದು 1000 ಜೋಡು ಮೆಟ್ಟಿಡ್ರಿ ಹೆಣ ಇಟ್ಕೊಳ್ದಿಲ್ಲ ನಾ ಅಂದಳಕಿ ಅವ ಇದ್ದಿಲ್ಲಂದ್ರೆ ಮೆಟ್ಟಿನಕ್ಕಿಂತಲೂ ಕನಿಷ್ಠದ ತಂಗಿ ನೀ ಸುಮ್ಮನೆ ಏನದ ಹೈರಾಣ ಅದೇ ನಿಗ್ರ್ಯಾಡಿ ಅದಕ್ಕೆ ಈಗ ಏನು ಹೇಳ್ಬೇಕಾಗಿದೆ ಹೆಣ್ಮಗಳಿಗೆ ಅವನಿಂದಲೇ ಕೇಳ ತಂಗಿ ಎಲ್ಲ ಸಂಭ್ರಮ ಕಂಡಿದಿ ನೀನು ಕಣ್ಣಿಗೆ ಕಾಣುವುದೆಲ್ಲ ಹೆಣ್ಣಂಗಂತ ಹೇಳ್ತಿದ್ದೆವ ನನಗ ನಿನ್ನ ಮಾತ ನಿನಗೆ ಕೇಳ್ತೀನಿ ಉತ್ತರ ಬರಲೇ ಇದರಂಗ